ನಾಳೆ ನೀವು 10 ವರ್ಷ 15-20 ವರ್ಷ ದುಡಿದ ಮೇಲೆ ಸಡನ್ ಆಗಿ ನಾಳೆಯಿಂದ ಬರಬೇಡಿ, ಎಲ್ಲಿ ಹೋಗೋದು? ಮೇಲೆ ನನ್ನ ಬೈಕೊಳ್ಳೋದಿಲ್ಲ, ನೀವು ಬೈಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಆಗದೆ ಎತ್ಕೊಳ್ತಾರ ಅಲ್ವಾ? ಹಿಂಗೆ ಬರುತ್ತಾ? ನಾನಿನ್ನ ಕೆಲವು ತಪ್ಪಾಗಿ ತಿಳಿಬೇಡಿ, ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಾನು ಡಿಪ್ರೆಸ್ ಆದೆ, ಓಕೆ, ನನ್ನ ಹಣೆ ಬರ ಚೆನ್ನಾಗಿತ್ತು, ನಾನು ಪರಿಶ್ರಮ ನೀಟಾಗಿ ಕಟ್ಟಿದೆ, ಸಕ್ಸಸ್ ಆಗ್ಬಿಟ್ಟೆ, ಬಂದು ಚುನಾವಣೆ ನಿಂತೆ MLA ಆಗ್ಬಿಟ್ಟೆ. ಸಪೋಸ್ ಅಸ್ಯೂ ನಾನು ನೀಟ್ ಅಕಾಡೆಮಿ ಕಟ್ಟಿ ಫೇಲ್ ಆಗಿದ್ದಿದ್ರೆ, ಎಲೆಕ್ಷನ್ ನೀವು ಸೋತಿದ್ರೆ, ಇವತ್ತು ಯಾರು ನನಗೂ ನನ್ನ ಕುಟುಂಬಕ್ಕೆ? ಯೋಚನೆ ಮಾಡಿ. ನಂತರ ಸಾಧಿಸಬೇಕು ಅಂತ ಸಾವಿರಾರು ಜನ ಟ್ರೈ ಮಾಡ್ತಿದ್ದಾರೆ, ಬಟ್ ಗೆಲ್ಲಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಭಯ. ತುಂಬಾ ಜನ ಯಾರೋ ಪ್ರೈವೇಟ್ ಸ್ಕೂಲ್ ಟೀಚರ್ ನಾನು ಕೇಳಿದ, ಅಣ್ಣ ನಿಮ್ ಜೊತೆ ಒಂದು ಅರ್ಧ ಗಂಟೆ ಮಾತಾಡ್ಬೇಕಣ್ಣ. ನಾನು ಸಿಗಲಿಲ್ಲ. ಒಂದು 2 ದಿನ ಆದ್ಮೇಲೆ ಏನಿದೆ, ನಾನು ನಿಮ್ ತರ ಒಂದು ಸ್ಕೂಲ್ ಕಟ್ಟಿ ದೊಡ್ಡ ಬ್ರ್ಯಾಂಡ್ ಮಾಡ್ತೀನಣ್ಣ. ದುಡ್ಡು ಇಲ್ಲ, ದುಡ್ಡು ಯಾರು ಇರಲ್ಲ, ಟ್ರೈ ಮಾಡಬೇಕು, ಧೈರ್ಯನೇ ಇನ್ವೆಸ್ಟ್ ಮಾಡಬೇಕು. ಅಣ್ಣ ಗೆಲ್ಲಕ್ಕೆ ಏನಣ್ಣ ದೊಡ್ಡ ಫಾರ್ಮುಲಾ? ನಾನು ಹೇಳಿದೆ, ಮಾನ ಮರ್ಯಾದೆ ಇದೆ ನಮಗೆ ಅನ್ನೋದನ್ನ ಫಸ್ಟ್ ಬಿಡಬೇಕು. ತಪ್ಪಾಗಿ ತಿಳಿಬೇಡಿ. ಯಾಕೆ ಗೊತ್ತಾ? ನಾವೇನಾದ್ರೂ ಸಾಹಸ ಮಾಡೋದು ಮರ್ಯಾದೆ ಹೋಗುತ್ತೆ. ಸೊ ಪ್ಲೀಸ್ ಬಿಲೀವ್ ಇಟ್. ನಾನು ಹುಡುಗರಿಗೆ ಹೇಳಿದೆ, ನೀವು ವಯಸ್ಸು ಎಷ್ಟು ಅಂತ? 22 ವರ್ಷ. 22 ವರ್ಷದಲ್ಲಿ ಯಾರಾದ್ರೂ ಒಬ್ರು ನೀವು ಕೂರಿಸ್ಕೊಂಡು ನೀವು ಮರ್ಯಾದೆ ಇದೆ ಅಂತ ಹೇಳಿದಾರ? ಮತ್ತೆ ಹೋಯ್ತು ಅಂತ ನೀನು ಆಗ್ತಿಲ್ಲ. ನಾವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇರಲ್ಲ, ಅವೆಲ್ಲ ಇರ್ತಿದ್ಮೇಲೆ ಹಿಂಗ್ ಹೋಗುತ್ತೆ ಅಲ್ವಾ? ಅವ್ನು ಹೇಳಿದ್ರೆ ಹಂಗೆಲ್ಲ ಬದುಕಾಗತ್ತ, ಪ್ರದೀಪ್ ಈಶ್ವರ ಆಗ್ಬೇಕಂದ್ರೆ ಬದುಕಬೇಕು. ಇಲ್ಲಾಂದ್ರೆ ಲೈಫಲ್ಲಿ ಟ್ಯಾಲೆಂಟ್ ಅನ್ನೋ, ಹಾರ್ಡ್ ವರ್ಕ್ ಅನ್ನೋ, ವಿಲ್ ಪವರ್ ಎಲ್ಲ ಕೊಟ್ಟಾಗ ಕಿವಿ ಮುಚ್ಕೋಬೇಕು, ಗೆದ್ದ ಮೇಲೆ ಬಾಯಿ ಮುಚ್ಕೋಬೇಕು. ಆರೋಗ್ಯ ಕಾಪಾಡ್ಕೊಳ್ಳಿ. ನಾನು ಫ್ರೀ ಹಾರ್ಟೆಡ್ ಆಗಿ ಮಾತಾಡ್ತೀನಿ. ನಿಮ್ಮ ಭವಿಷ್ಯ ನನಗೆ ತುಂಬ ಮುಖ್ಯ. ಮಕ್ಕಳು ಮತ್ತೆ ಸೇವಿಂಗ್ಸ್ ಮಾಡ್ತಾ ಹೋಗ್ತಿರ್ತೀರಾ. ಇನ್ಕ್ರಿಮೆಂಟು 7% ಬಂದಿದ ತಕ್ಷಣ ಡಬಲ್ ಏನು ಆಗಲ್ಲ, ಜನರಲ್ ಆಗಿ ಆಗಲ್ಲ. ಯಾಕಂದ್ರೆ ನಾವೆಲ್ಲ ನಾನು ಸಹ ಸೈನ್ಸ್ 100% ರಿಸಲ್ಟ್ ಸ್ಟಾಫ್ ರೂಮ್ ಹೋದೆ, ಡಬಲ್ ಸ್ಯಾಲ್ರಿ, ಇನ್ಕ್ರಿಮೆಂಟೇ ಇಲ್ಲ. ನಾನು ಆಗಲೇ ಕ್ಯಾಲ್ಕುಲೇಟರ್ ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಹಾಕ್ಬೇಕು, ಅಕೌಂಟಲ್ಲಿ ಇಷ್ಟ ಹಾಕ್ಬೇಕು. ಏನಾದ್ರೂ 1 ತಿಂಗಳು ಬೋನಸ್ ಕೊಟ್ರೆ ಆ ದುಡ್ಡನ್ನ ಎತ್ಕೊಂಡು ಹೋಗಿ ಮಾರನೇ ದಿನ ಕೆನರಾ ಬ್ಯಾಂಕಲ್ಲಿ ಹಾಕಿ ಆ ಬಿಲ್ ನೋಡಿ ಆ ATM ತಗೊಂಡ್ರೆ ಒಂದು 2-3 ಲಕ್ಷ ಸೇವ್ ಮಾಡ್ಬಿಟ್ರೆ ಅಕೌಂಟಲ್ಲಿ ಏನೋ ಪ್ರಪಂಚ ಗೆದ್ದಂಗೆ. ಲೈಫಲ್ಲಿ ಟೀಚರ್ಸ್ ನಾವೆಲ್ಲ ಒಂದೇ ಒಂದು ಅಸಂಪ್ಷನ್ನ ನಿಮ್ಮ ತಲೆಯಿಂದ ಕಿತ್ತಾಕಿ ಮಕ್ಕಳನ್ನ ಎಜುಕೇಟ್ ಮಾಡಿ. ಯಾವ ವಿಚಾರದಲ್ಲಿ? ಒಂದು 2-3 ರಾಂಗ್ ಅಸಂಪ್ಷನ್. ನಾವು ಯಂಗ್ ಜನರೇಷನ್ ಕರೆಕ್ಟ್ ಆಗಿ ಮೋಟಿವೇಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಿದ್ದೀವಿ. ಒಂದು ಮಗು ಒಂದು ಎಜುಕೇಶನ್ ಬಂದಿದ ತಕ್ಷಣ ಆ ಮಗುಗೆ ನಾವು ಮೊದಲು ತುಂಬಾ ಫಾಲ್ಸ್ ಅಸಂಪ್ಷನ್, ದುಡ್ಡು ಮುಖ್ಯ ಅಲ್ಲ ಅಂತ. ದುಡ್ಡು ಮುಖ್ಯ ಇದು ನಮ್ಗೆ ಗೊತ್ತಲ್ಲ, ಬಟ್ ನಾವೇನ್ ಮಾಡ್ತೀವಿ? ದುಡ್ಡು ಮುಖ್ಯ ಅಲ್ಲ. ಅವ್ರಿಗೆ ಹೇಳ್ಕೊಡ್ಬೇಕು, ನೋಡ್ರೋ ಒಳ್ಳೆಯವ್ರು ದುಡ್ಡು ಮಾಡಬೇಕು, ಒಳ್ಳೆಯದಕ್ಕೆ ಬಳಸ್ತಾರೆ, ಕೆಟ್ಟವ್ರು ದುಡ್ಡು ಮಾಡಿದ್ರೆ ಕೆಟ್ಟದಕ್ಕೆ ಬಳಸ್ತಾರೆ. ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ವಿ? ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ಕೊಡ್ತಾ ಇದ್ವಿ. ಮತ್ತೆ ಏನಕ್ಕೆ ನಾವೆಲ್ಲ ಓದಿಸ್ತಾ ಇದ್ವಿ? ಏನಕ್ಕೆ MBBS ಕಳಿಸ್ತಿರೋದು? ಏನಕ್ಕೆ ಇಂಜಿನಿಯರಿಂಗ್ ಕಳಿಸ್ತಿರೋದು? ಮಕ್ಕಳಿಗೆ ಹೇಳ್ಬೇಕು, ಸಂಪಾದನೆ ಜೀವನದ ಪಾಸಲ್ಲೇ. ಆಯ್ತು ಸರ್, ಇವಾಗ ಕೆಲಸ ಮಾಡಿ, ಇಲ್ಲಿಂದ ಹೋಗಿ ಚಿಕ್ಕಬಳ್ಳಾಪುರ ಹೋಗಿ ಅಲ್ಲೊಂದು ಹೋಟ್ಲಲ್ಲಿ ಹೋಗಿ, ಅಣ್ಣ ಒಂದು ಮಸಾಲೆ ದೋಸೆ ಕೊಡು ಅಂತ ಹೇಳ್ತಾರೆ. ಸರಿ, ಮಸಾಲೆ ದೋಸೆ ಕೊಟ್ಟಾಗ ಸರ್ ಅದು 98%, 20 ರೂಪಾಯಿ ಕೊಡೋ ಅಂತ. ಸರ್ PUC 99%, 20 ರೂಪಾಯಿ ಕೊಡಪ್ಪ ಅಂತ. ಸರ್ ನನ್ನ ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್, 20 ರೂಪಾಯಿ ಕೊಡೋ ಅಂತ. ಮತ್ತೆ ಕೌಂಟ್ ಆಗ್ಬೇಕಲ್ಲ ಸರ್, ಕೌಂಟ್ ಆಗ್ಬೇಕಲ್ಲ. ನಾನು ಹೇಳ್ತಾ ಇರೋದು, ನಾವು ಯಾಕೋ ಯಂಗ್ ಜನರೇಷನ್ ಏನಾಗೋಗ್ತಿದೆ ಗೊತ್ತಾ? ನಾವೇನೋ ಹೇಳ್ಬೇಕು ಅಂತ ಹೇಳ್ತಾ ಇದೀವಿ, ಜನರೇಷನ್ ಸರಿಯಾದ ದಾರಿಯಲ್ಲಿ ಅವ್ರಿಗೆ ಹೇಳ್ಕೊಡ್ತಾ ಇಲ್ಲ. ಗೆಲ್ಲಬೇಕು, ಚೆನ್ನಾಗಿರ್ಬೇಕು, ದುಡ್ಡು ಅರ್ನ್ ಮಾಡೋದು ನಿನ್ನ ಕೆರಿಯರ್ನ ಭಾಗ. ಸಿಂಪಲ್ ಆಗಿ ದುಡ್ಡು ಮುಖ್ಯ ಅಲ್ಲ. ಯಾಕೆಂದ್ರೆ ಈ ಅಸಂಪ್ಷನ್ ಇಂದ ಜನರೇಷನ್ ನಾವು ಆಚೆ ತರಬೇಕು. ನಾನು ಯಾಕೆ ಮಾತಾಡ್ತೀನಿ ಅಂತ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಕೊಳ್ಳಿ ಸರ್. ನಾನು 1 ರೂಪಾಯಿನೂ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ಮೇಲೆ ಬಂದೆ. ಮನೆ 75,000 ಜನ ಮನೆಗೆ ಮನೆಗೂ ವರಮಹಾಲಕ್ಷ್ಮಿ ಸೀರೆ ಕೊಟ್ಟೆ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶ ಹಬ್ಬಕ್ಕೆ ಬಟ್ಟೆ ಕೊಟ್ಟೆ. 5 ಆಂಬುಲೆನ್ಸ್ 24 1 ರೂಪಾಯಿ ತಗೊಳ್ಳೆ. ತಿಂಗಳಿಗೆ 10 ಲಕ್ಷ ಖರ್ಚು ಮಾಡ್ತೀನಿ. ಡಿಗ್ರಿಯಲ್ಲಿ
ಇರೋ ಎಲ್ಲ ಮಕ್ಕಳಿಗೂ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟೆ. ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟೆ. ಈಗ ಗೌರ್ಮೆಂಟ್ ಏಡೆಡ್ ಅಲ್ಲಿ 2,000 ಮಕ್ಕಳಿಗೆ ಮಂತ್ಲಿ ಎಕ್ಸಾಮ್ ಮಾಡ್ತೀನಿ. ಸೂಪರ್ 60 ಅಂತ ಮಾಡಿ ಗೌರ್ಮೆಂಟ್ ಸ್ಕೂಲ್ ಇಂದ ಟಾಪರ್ಸ್ ಬಾಯ್ಸ್ ಟಾಪರ್ಸ್ ಗರ್ಲ್ಸ್ ನ 120 ಮೆಂಬರ್ಸ್ ನ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಿ ಟ್ರೈನ್ ಮಾಡ್ತಿದ್ದೀನಿ ಲಾಸ್ಟ್ 2-3 ಮಂತ್ಸ್. ಈಗಾಗಲೇ ನಾನು ಸಂಬಂಧಪಟ್ಟ BO ಜೊತೆ ಮೆಮೊರೇಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಂದೇ ಒಂದು ಕನಸು, ಹರಿದೋಗಿರೋ ಬಟ್ಟೆ ಹರಿದೋಗಿರೋ ಶರ್ಟ್ ಅಲ್ಲೂ 625 ಬರುತ್ತೆ. ನಾನು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ಬಂದವನು. ಆವತ್ತ ನಮ್ಗೆ ಒಂದ್ಸಲ 25 ಬಂದ್ರೆ ಅಫೀಲ್ ನನಗೆ ಗೊತ್ತು. ನಾನು ಈ ಮಠದಿಂದ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಕಲ್ತಿದ್ದೀನಿ. ನಾನು ಈ ಮಠದ ಭಕ್ತ. ನಾನು ನಿರ್ಮಲಾನಂದ ಶ್ರೀಗಳು ಅವರಿಗೆ ಇದ್ದಾಗ ಅವ್ರ ಜೊತೆ ಒಡನಾಟ ಇತ್ತು. ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಅಂದರೆ ನಮಗೇನೋ ಅವಕಾಶ ಸಿಕ್ಕಿದಾಗ ಮೊನ್ನೆ ಕೂಡ ನನ್ನ ಸ್ವಾಮೀಜಿ ಅವ್ರಿಗೆ 2 ತಾಸು ಕಳೆದೆ. ತಿಂಡಿ ಮಾಡಿಸ್ಕೊಂಡು 2 ತಾಸು ಕೂರಿಸ್ಕೊಂಡು ನನಗೆ ಹೇಳಿದ್ರು, ಮತ್ತೆ ಹೇಗೆ ಚಿಕ್ಕಬಳ್ಳಾಪುರ ಮುಂದುವರಿಸ್ಕೊಳ್ಬೇಕು. ನಾನು ಶ್ರೀಗಳಿಗೂ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ. ನನಗೊಂದು 2 ತಾಸು ಕೂರಿಸ್ಕೊಂಡು ಮಾರ್ಗದರ್ಶನ ಕೊಟ್ಟು ಹೀಗೆ ಮಾಡಬೇಕಪ್ಪ, ಹೀಗಿರ್ಬೇಕು ಅಂತ ಅವ್ರ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಇಲ್ಲಿರೋ ಎಲ್ಲ ಟೀಚರ್ಸ್ಗೂ ಹೇಳ್ತೀನಿ, ಇನ್ನೊಂದು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಸ್ವಲ್ಪ ನಿಮ್ಮ ಕೆರಿಯರ್ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆ ಸೇವ್ ಮಾಡಿ. ನಾನು ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಈ ಯಾರು ತೀರ್ಕೊಂಡಾಗ ಆ ಶಾಲೆ ಮ್ಯಾನೇಜ್ಮೆಂಟು 1 ಲಕ್ಷ ಕೊಡೋದಕ್ಕಿಂತ ಅವ್ರ ಮಕ್ಕಳು ಎಷ್ಟು ಓದ್ತಾರೋ ಅಷ್ಟು ಓದಿಸಿ ಅವ್ರು ಮದುವೆ ಮಾಡೋ ಜವಾಬ್ದಾರಿ ಯಾಕೆ ತಗೋಬಾರ್ದು? ನಾನೊಂದು ಆಹ್ವಾನವನ್ನ ಕೇಳ್ತಾ ಇದ್ದೀನಿ. ಅದು ಮ್ಯಾನೇಜ್ಮೆಂಟ್ಸ್ಗೆ ಬಿಟ್ಟು ನಾನು ಒತ್ತಡ ಇರುತ್ತೆ. ನಾನು ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ನಾನು ಇಂಟರ್ಫಿಯರ್ ಆಗಲ್ಲ, ನನಗೆ ರೈಟ್ಸ್ ಇಲ್ಲ. ನಾವು ಒಂದು 50,000 1 ಲಕ್ಷನೋ 2 ಲಕ್ಷನೋ ಆ ಮಗು ಕೊಡೋದಕ್ಕಿಂತ ಈ ಡಿಸಿಷನ್ ಮ್ಯಾನೇಜ್ಮೆಂಟ್ ತಗೋಬೇಕು. ಒಂದು ಟೀಚರ್ ತೀರೋದ್ರೆ ಆ ಮಗು ಎಷ್ಟು ಓದುತ್ತೋ ಅಷ್ಟು ಓದಿಸಿ, ಆ ಹುಡುಗ ಅಥವಾ ಹುಡುಗಿಗೆ ಸಿಂಪಲ್ ಆಗಿ ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಅವ್ರೊಂದು ಮದುವೆ ಮಾಡಿ ಕಳಿಸೋ ಅಷ್ಟು ಜವಾಬ್ದಾರಿ ಮ್ಯಾನೇಜ್ಮೆಂಟ್ಗೆ ಖಂಡಿತವೂ ಕಷ್ಟ ಅಲ್ಲ. ಇದನ್ನು ತಗೊಂಡ್ರೆ ಅದು 1 ಲಕ್ಷಕ್ಕಿಂತ ಹೆಚ್ಚು ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ತೀರ್ಮಾನ ಮ್ಯಾನೇಜ್ಮೆಂಟ್ಸ್ ತಗೋಬೇಕು ಅಂತ ನಾನು ಭಾವಿಸ್ತೇನೆ. ನಾನು ಹಿಂದೆ ಆದರೂ ಟೀಚರ್ಸು ನಾನು ಹೇಳ್ತಾ ಇದ್ದೀನಿ, ನನ್ನ ಅಪ್ಪ ಅಮ್ಮ ಇರುತ್ತೆ ಅವರ ಮಕ್ಕಳಿಗೆ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಲ್ತೀನಿ ಅಂತ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೊನ್ನೆ ಕೂಡ ನನ್ನ ಆಂಬುಲೆನ್ಸ್ ತಂದೆ ತಾಯಿ ಇರೋ ಮಕ್ಕಳ ಕೈಯಲ್ಲೇ ನಾನು ಇನ್ಯಾಗ್ರೇಟ್ ಮಾಡಿಸಿದೆ. ಅಪ್ಪ ಅಮ್ಮ ಇದ್ದ ಹುಡುಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಶಾಸಕ. ಇದರಿಂದ ಎಷ್ಟು ನೋವಿರುತ್ತೆ, ಎಷ್ಟು ಕಣ್ಣೀರಿರುತ್ತೆ, ನಿದ್ದೆಗೆಟ್ಟ ರಾತ್ರಿ ಇರುತ್ತೆ, ಅವಮಾನ ಇರುತ್ತೆ, ಬೆನ್ನು ಚೂರಿ ಇರುತ್ತೆ, ಬೀದಿ ಎಳತ್ತನ್ನು ಬಿಸಾಕಿರ್ತಾರೆ. ಅದ್ರ ಮಧ್ಯೆ ಎದ್ದುಕೊಂಡು ಹೋಗಿ ವಿಧಾನಸೌಧದಲ್ಲಿ ಕುತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಾನು ಕೂತಿದ್ದೀನಿ ಅಂದರೆ ಎಷ್ಟು ವಿಮರ್ಶೆಗಳು ಕಟ್ಕೊಂಡಿರ್ಬೇಕು. ನಾನೊಬ್ಬ ಸಾಮಾನ್ಯ ಖಾಸಗಿ ಶಾಲೆಯ ಶಿಕ್ಷಕ. ನಿಮ್ಮ ಎಷ್ಟು ಅಭದ್ರತೆ ಇದೆ ಅಷ್ಟು ನನಗಿದೆ. ಬಟ್ ಇವತ್ತೇನೋ ಗೆದ್ದಿದ್ದೀನಿ, ಒಂದು ಅಕಾಡೆಮಿ ಕಟ್ಟಿದ್ದೀನಿ, ಅದು ಚೆನ್ನಾಗಿ ನಡೀತಿದೆ. ಸಪೋಸ್ ಫೇಲ್ ಆದರೆ ನಿಮಗಾಗಲಿ ನಮಗಾಗಲಿ ಯಾರು